ಇಲ್ಲಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಸನ್ಮಾನ್ಯ ನಮ್ಮ ಜಗದೀಶ್ ಅವರು ಪಕ್ಷದ ಅಭಿಮಾನಿ, ದೇವೇಗೌಡರು ಸಾಹೇಬರು ಕುಮಾರಣ್ಣನ ಅಭಿಮಾನಿ. ನನಗೊಂದು ಕಿವಿ ಮಾತು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸೇರಿದಂತೆ ಎಲ್ಲ ನೀವು ಸಂಪೂರ್ಣವಾದಂತ ಜವಾಬ್ದಾರಿ ತಗೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ನೀವೇನ್ ಹೇಳಿದ್ದೀರಿ. ನಿಮ್ ಜೊತೆ ನಾನು ನಿಲ್ತೇನೆ. ನೀವೆಲ್ಲ ಸಮಾಜವನ್ನ ಕಟ್ತಕ್ಕಂಥ ಕೆಲಸ ಮಾಡಿ. ತಾವೆಲ್ಲರೂ ಇಷ್ಟು ತಾಳ್ಮೆಯಿಂದ ಇಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೇನು ಬರಮಾಡ್ಕೊಂಡ್ರಿ, ಸ್ವಾಗತ ಮಾಡಿದ್ರಿ. ಯಾವತ್ತಿಗೂ ನಾನು ಋಣಿಯಾಗಿರ್ತೀನಿ. ಮತ್ತೊಮ್ಮೆ ತಮ್ಮ ಗ್ರಾಮಕ್ಕೆ ಭೇಟಿ ಕೊಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇವತ್ತು ನಿಮ್ಗೆ ಅದೆಲ್ಲ ನೆನಪಿರ್ಲಿ, ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ನಾನು ದೇವೇಗೌಡರಿಗೆ ಪತ್ರ ಬರೆದೆ. ದೇವೇಗೌಡರು 11ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಕ್ಕಲಿಗರಿಗೆ ಬಿಟ್ಟು ಹೋಗಿರುವಂತ OBC ಪಟ್ಟಿಯಲ್ಲಿ ಕುಂಚಿಡಿಗರನ್ನ ಸೇರ್ಪಡೆ ಮಾಡಬೇಕು ಹಾಗೆ ಅಂತ ಹೇಳೋದು. ಸಮಾಧಾನ ನೆನಪ ಅಣ್ಣ, ಸಮಾಧಾನ. ಇಲ್ಲಿವರೆಗೆ ಇತಿಹಾಸದಲ್ಲಿ ಯಾರು ಕೂಡ, ಯಾವ ಸರ್ಕಾರವೂ ಕೂಡ ಕುಂಚಿಡಿಗರಿಗೆ ಒಕ್ಕಲಿಗರ ಉಪಜಾತಿ ಅಂತೇಳಿ ಗುರುತಿಸಿ OBC ಪಟ್ಟಿಗೆ ಸೇರಿಸಬೇಕು ಅಂತೇಳಿ ಯಾವ ಸರ್ಕಾರ ಕೂಡ ಕಳಿಸಿರ್ಲಿಲ್ಲ. ವೀರಣ್ಣರೇ, 2019ನೇ ತಾರೀಕು ನಾನು ದೇವೇಗೌಡರು ಪತ್ರ ಬರೀತೀನಿ. ಆ ಪತ್ರದ ಅನ್ವಯ ಕ್ಯಾಬಿನೆಟ್ ಅಪ್ರೂವಲ್ ಕೊಡಿಸಿ ಅದನ್ನ ಕೇಂದ್ರಕ್ಕೆ ಒತ್ತಾಕ್ತವರು HD ಕುಮಾರಸ್ವಾಮಿ ಅವರು.